ಗೈಸ್ ವೆಲ್ಕಮ್ ಟು ನ್ಯೂ ಲಾಗ್ ಗೈಸ್ ಇವತ್ತು ಒಂದು ಮಂಡೇ ಆಗೋದ್ರಿಂದ ಒಂದು ಪರ್ಸ್ನಲ್ ಕೆಲಸದಿಂದ ಫ್ರೆಶ್ ಅಪ್ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀನಿ. ನಿಮಗೂ ತೋರಿಸ್ತೀನಿ, ನೀವೇ ನೋಡಿ ಎಲ್ಲಿಗೆ ಹೋಗ್ತೀನಿ ಅಂತ. ಗೈಸ್ ಹೋಗೋ ಸಮಯ ನಮ್ಮ ಗಾಡಿ ಸ್ಟಾರ್ಟ್ ಅಪ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಗಾಡಿ ಪೆಟ್ರೋಲ್ ಹಾಕೋ ಸಮಯ ಗೈಸ್. ಪೆಟ್ರೋಲ್ ಹಾಕ್ಸ್ಕೊಂಡು ಹಂಗೆ ಹೋಗೋ ದಾರಿಯಲ್ಲಿ ನಮ್ಮ ಆಂಜನೇಯ ಟೆಂಪಲ್ ಇತ್ತಲ್ಲ, ಒಂದು ನಮಸ್ಕಾರ ಮಾಡ್ಕೊಂಡು ಅದೇ ಥರ ಒಂದು ನಮಸ್ಕಾರ ಇಡಿ, ನಿಂಗೆ ಸಪೋರ್ಟ್ ಇರಬೇಕಪ್ಪ ಅಂತ ಬ್ಲೆಸ್ಸಿಂಗ್ ತಗೊಂಡು ಹೋಗ್ತಾ ಇದ್ದೀನಿ ಗೈಸ್. ಲೊಕೇಶನ್ ರೀಚ್ ಆಗಿದ್ದಾಯಿತು. ನಮ್ಮ ಅಮ್ಮ ಬರ್ತಿದ್ದೆ, ಆ ಅಮ್ಮಕ್ಕೋಸ್ಕರ ವೆಯ್ಟಿಂಗ್. ಅದು ಎಲ್ಲಿದೆ ಅಂತ ನೋಡ್ತಾ ಇದ್ದೀನಿ. ಹೋಗೋಣ ಅಂತ ಯಾವ್ದಾದ್ರು ಗೊತ್ತಿದ್ರೆ ಯಾವ ಊರು ಅಂತ ಕಾಮೆಂಟ್ ಮಾಡಿ ಗೈಸ್. ಯಾವ ಊರು ಅಂತ ನಿಮಗೆ ಗೊತ್ತಿರುತ್ತೆ, ಕರ್ನಾಟಕ ಪೀಪಲ್ಸ್ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಬಸ್ ಸ್ಟಾಪಲ್ಲಿ ಕುತ್ಕೊಂಡಿದ್ದಾರೆ, ಬರ್ತಾರೆ. ಜೀವನದಲ್ಲಿ ಎಲ್ಲರ ಜೊತೆ ಇರೋದು, ಆದರೆ ಒಬ್ಬಳು ಮಾತ್ರ ಯಾವಾಗಲೂ ಜೊತೆ. ನಾವು ಬಿದ್ದಾಗ ಎತ್ತಿದ ಕೈ, ನಾವು ಅಳುವಾಗ ಸಮಾಧಾನ ಮಾಡಿದ ಕೈ, ತಾನು ಹಸಿದ್ರು ನಮಗೆ ಊಟ ಕೊಟ್ಟವು, ತಾನು ನೋವಿನಲ್ಲಿ ಇದ್ದರೂ ನಮಗೆ ಆದರೆ ಅಮ್ಮನಲ್ಲಿ ದೇವರ. ಈ ಜಗತ್ತಿನಲ್ಲಿ ನಿಸ್ವಾರ್ಥ ಪ್ರೀತಿ ಒಂದೇ ಇದ್ರೆ ಅದು ಅಮ್ಮನ ಪ್ರೀತಿ. ತಾಯಂದಿರು ತಿನ್ನಲಿಕ್ಕೆ ಪ್ರತಿಯೊಂದು ನೀವು ಒಬ್ಬ ಮಗ ಇರೋಂಗೆ ಪ್ರತಿಯೊಬ್ಬರು ತಂದೆ ತಾಯಿ ಇಷ್ಟ ಅನಿಸುತ್ತೆ ನನಗಾದರೆ. ಆ್ಯಕ್ಚುಲಿ ನಾನು ಕಾಲೇಜ್ ಡೇಸಲ್ಲಿ ಸೇಮ್ ಈ ಥರ ತಂದು ಕೊಡ್ತಿದ್ರು. ಅವಾಗ ಕಾಲೇಜ್ ಸ್ಕೂಲ್ ಡೇಸ್ ಟೈಮಲ್ಲಿ. ಇವಾಗ ಕೂಡ ಬೆಂಗಳೂರು ಬಂದು ದುಡಿತೆ ಆ ಟೈಮಲ್ಲಿ ಕೂಡ ತಂದು ಕೊಡ್ತಿದ್ದಾರೆ. ಅಂದರೆ ಅವರು ಮಗ ಚೆನ್ನಾಗಿರಬೇಕು ಅಂತ ಯಾವಾಗೂ ಅದೇ ಟೆನ್ಷನಾಗಿರುತ್ತೆ ಗೈಸ್. ಏನಂತಾರೆ ನೀವೇ ಕಾಮೆಂಟ್ ಮಾಡಿ ಗೈಸ್. ಇದಾಯಿತು, ಲೊಕೇಶನ್ ರೀಚ್ ಆಗಿ ಗಾಡಿ ಆಫೀಸ್ ಹತ್ರ ಲೊಕೇಶನ್ ರೀಚ್ ಆಗಿದ್ದಾಯಿತು. ಅಲ್ಲಿ ಹೋಗ್ತಾ ಇದ್ದೆ. ಎಷ್ಟು ಸಿಗ್ತೀನಿ ಮುಂದೆ ಗೈಸ್. ಇನ್ನೂ ಲೇಟ್ ಆಗುತ್ತೆ ಅಂತ ಅದಕ್ಕೋಸ್ಕರ ಊಟ ಮಾಡ್ಕೊಬರೋದು ಅಂತ ಊಟ ಮಾಡೋ ಸಮಯ ಬರ್ತೀವಿ ಗೈಸ್. ಊಟ ಮಾಡ್ಕೊಂಡ್ಬಂದು ಊಟ ಮಾಡ್ಕೊಂಡು ಬಂದಾದಮೇಲೆ ಅವರು 3 ಗಂಟೆಗೆ ಇಲ್ಲಿರೋದು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ ಗೈಸ್. 3 ಗಂಟೆ ಆದಮೇಲೆ ಹೋಗ್ಬಿಟ್ಟು ನಿಮಗೆ ಮುಂದೆ ಸಿಗ್ತೀನಿ ಗೈಸ್. ಇವಾಗ ಕಂಪ್ಲೀಟ್ ಆಯಿತು ಆಫೀಸ್ ಡ್ಯೂಟಿ ಎಲ್ಲ ಕಂಪ್ಲೀಟ್. ಸ್ವಲ್ಪ ಕೆಲಸ ಇದ್ದು ಕಂಪ್ಲೀಟ್ ಮಾಡ್ಕೊಂಡು ಇವಾಗ ಬ್ಯಾಕ್ ಬೆಂಗಳೂರು. ಬರ್ತೀಯಾ? ಬರ್ತೀನಿ, ಫೋನ್ ಮಾಡ್ತೀನಲ್ಲ. ಬಾಯ್ ಹೇಳ್ತಾ ಅಮ್ಮಗೆ. ಅಮ್ಮನ ಕಳಿಸ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ ಗೈಸ್ ಬೆಂಗಳೂರು. ಬೆಂಗಳೂರು ರೀಚ್ ಆಗಿ ನಮ್ಮ ಮನೆಗೆ ಸೇರ್ಕೊಂಡಿದ್ದಾಯಿತು. ಫುಲ್ ಬರಬೇಕಾದ್ರೆ ಫುಲ್ ಜಾಮ್. ಎಲ್ಲಿ ಮಣಿಕಲ್ಲ ಬೆಂಗಳೂರಲ್ಲಿ ಗೈಸ್. ಫಾಲೋ ಮಾಡಿಕೊಂಡು